ವೈಷ್ಣು, ನೀನು ನನಗಿನ ಚಿಕ್ಕವಳು ತಾನೆ, ಎಷ್ಟು ಉದ್ದ ದಪ್ಪ ಆಗಿದೆಯಾ ಗೊತ್ತಾ? ನನಗಿನ ಚಿಕ್ಕವಳಾದ್ರೂ ನೀನು ಹೆಂಗೆ ಎಷ್ಟು ಎತ್ತರ ಬೆಳೆದಿದ್ಯಾ? ಹಾಂ, ಹಾಗೇನೆ. ನಾನು ಸ್ವಲ್ಪ ವೆಯ್ಟ್ ಜಾಸ್ತಿ. ನೋಡು ನಾನು ಸ್ವಲ್ಪ ಚೆನ್ನಾಗಿದ್ದೀನಲ್ಲ. ನಮ್ಮ ಮನೇಲೆಲ್ಲ ಚೆನ್ನಾಗಿ ನೋಡ್ಕೊತಾರೆ. ನಮ್ಮ ಅಣ್ಣವರು, ನಮ್ಮಪ್ಪ ಎಲ್ಲರೂ ಚೆನ್ನಾಗಿ ನೋಡ್ಕೊತಾರೆ ನನ್ನ. ನಿಮಗೆ ಸ್ವಲ್ಪ ಯಾರೂ ನೋಡ್ಕೊಳ್ಳೋರಿಲ್ವಲ್ಲ, ಅದಕ್ಕೆ. ನೀನು ಈ ವಯಸ್ಸಿಗೆ ಇಷ್ಟೊಂದು ದಪ್ಪ ಆಗಬಾರ್ದು. ಎಷ್ಟು ದಪ್ಪ ಆಗಿದೆಯಾ ಗೊತ್ತಾ? ನಿಜ, ನೀನು ನೋಡಿದ್ರೆ ನಮಗಿನ ದೊಡ್ಡವಳು ಅನ್ಕೋಬೇಕು. ಪುಣ್ಯ ನಿನಗಿನ ಇವಳು ದೊಡ್ಡವಳು ತಾನೆ? ನನಗಿನ್ನ ನಾನೇ ದೊಡ್ಡವಳು, ಇವಳೇ ಚಿಕ್ಕವಳು. ನಾನೇ ದೊಡ್ಡವಳು. ಇವಾಗ ನಿನಗೆ ಎಷ್ಟು ವರ್ಷ ಹೇಳು? ನನಗೀವಾಗ 17 ವರ್ಷ. 17 ವರ್ಷದಲ್ಲಿ ಇದೆ. 16 ತುಂಬಿ 17ರಲ್ಲಿ ಬಿದ್ದಿದೆ. ಮತ್ತು ನನಗಿವಾಗ ಆಲೇನೆ 18 ತುಂಬಿ 19ಕ್ಕೆ ಬಿದ್ದೈತೆ. ನನಗಿನ್ನ ನೀನು ಚಿಕ್ಕವಳು. ನನಗಿನ್ನ ದೊಡ್ಡವಳು ಅನ್ನೋ ಥರ ಇದೆಯಾ ನೀನು? ಸ್ವಲ್ಪ ಜಾಸ್ತಿ ಸ್ಟ್ರಾಂಗಾಗಿ ಬೆಳೆದ್ಬಿಟ್ಟಿದ್ಯಾ. ನಾನು ಒಳ್ಳೊಳ್ಳೆ ತಿಂತೀನಿ. ತುಪ್ಪ ಮತ್ತು ಹಣ್ಣು ಹಂಪಲು ಹಾಲು ಎಲ್ಲ ಚೆನ್ನಾಗಿ ತಿಂತೀನಿ. ಚೆನ್ನಾಗಿ ತಿನ್ನೋದಕ್ಕೆ ನಾನು ಹಿಂಗೆ ದಪ್ಪ ಆಗಿದ್ದೀನಿ. ಚೆನ್ನಾಗಿ ತಿಂತೀನಲ್ಲ, ದಿನ ಒಂದೊಂದು ಲೋಟ ಹಾಲು ಕುಡಿತೀನಿ, ಹಣ್ಣು ಮತ್ತು ಮೊಸರು, ಮಟನ್ನು, ಚಿಕನ್ನು ಎಲ್ಲ ಚೆನ್ನಾಗಿ ತಿಂತೀನಿ. ಪಾಪ ನಿಮ್ಮ ಮನೇಲೆಲ್ಲ ತರಲ್ಲ, ತಿನ್ನಲ್ಲ. ನಮ್ಮ ಮನೇಲಿ ಎಲ್ಲ ಚೆನ್ನಾಗಿ ತಗೊಂಬರ್ತಾರೆ. ನಮ್ಮ ಅಣ್ಣರೆಲ್ಲ ಚೆನ್ನಾಗಿ ನೋಡ್ಕೊತಾರೆ ನಾನು, ಯಾಕಂದರೆ ಒಬ್ಬಳೇ ಮಗಳಲ್ಲ ನಮ್ಮ ಅಪ್ಪನಿಗೆ. ನಮ್ಮ ಅಪ್ಪ ಚೆನ್ನಾಗಿ ನೋಡ್ಕೊತಾರೆ ನನ್ನ. ತುಂಬ ಚೆನ್ನಾಗಿ ನೋಡ್ಕೊತಾರೆ. ಹೌದೇನು? ಹೆಂಗೆ ಒಳ್ಳೊಳ್ಳೆ ತಿನ್ನೋದಕ್ಕೆ ಹೆಂಗೆ ಇದೆಯಾಳಮ್ಮ? ಚೆನ್ನಾಗಿದೆಯಾ ಭವ್ಯ? ಏನು ಮಾಡ್ತಾ ಇದ್ದೀರಾ ಇಲ್ಲಿ ನಿಂತ್ಕೊಂಡು? ಏನಿಲ್ಲ, ಸುಮ್ಮನೆ ಮಾತಾಡ್ತಾ ಇದ್ವಿ. ಇವಳು ಬೇರೆ ಬಂದಿಲ್ಲ ವೈಷ್ಣು, ಇವಾಗ ಹೋಗಲ್ವಂತೆ, ಅವಳು ಕಾಲೇಜ್ಗೆಲ್ಲೇ ಇರ್ತಾಳಂತೆ. ವೈಷ್ಣು ಬಂದಿಲ್ಲ, ಅದಕ್ಕೆ ಮಾತಾಡ್ತಾ ಇದ್ವಿ. ಆಯ್ತು, ಹೇಗಿದೆಯಾ? ಚೆನ್ನಾಗಿದ್ದೀನಿ ವೈಷ್ಣು. ಆರಾಮ. ಮತ್ತು ಕಾಲೇಜು ಎಲ್ಲಿಗೆ ಹೋಗೋದು ಮತ್ತು ಎಲ್ಲಿಗೆ ಸೇರೋದು? ಅಲ್ಲೇ ಕಂಟಿನ್ಯೂ ಮಾಡ್ತೀಯಾ? ಇಲ್ಲ, ಹೋಗಲ್ಲ ನಾನು. ನನಗೆ ಯಾಕೋ ಹೋಗೋದಕ್ಕೆ ಇಷ್ಟನೇ ಇಲ್ಲ. ಮೊನ್ನೆ ಫಸ್ಟ್ ಪಿಯುಗೆನೇ ಸೇರಿ ಯಾಕಾದರೂ ಸೇರಿದ್ನು ಅಂತ ಅನ್ನಿಸ್ತು. ನಾನು ಸೇರೋದಿಲ್ಲಪ್ಪ, ನಾನು ಹೋಗಲ್ಲ. ನನಗಿಷ್ಟ ಇಲ್ಲ. ಸುಮ್ಮನೆ ಏನಕ್ಕೆ ಓದೋಣ ಅಂತ ಅನಿಸುತ್ತೆ. ನನಗೇನೇನು ನಮ್ಮ ಅಣ್ಣರಿದ್ದಾರೆ, ನಮ್ಮ ಅಪ್ಪರಿದ್ದಾರೆ ನೋಡ್ಕೊಳ್ಳೋಕ್ಕೆ. ನನಗೇನು ಏನೇನು ಕಡಿಮೆ ಆಗಿಲ್ವಲ್ಲ, ಅದಕ್ಕೆ ನಾನು ಏನಕ್ಕೆ ಓದೋಣ? ನನಗೇನು ಕೆಲಸ ತಾಂಬಲಿಲ್ಲ ಅಂದ್ರೂ ನಡೀತೈತೆ. ನಾನೇನು ಈಗ ನಾನು ಏನು ಮಾಡಲಿಲ್ಲ ಅಂದರೆ ನನಗೆ ಹೆಂಗೋ ನಡ್ಕೊಂಡು ಹೋಗುತ್ತೆ. ಏನಿಲ್ಲ, ಚೆನ್ನಾಗಿದ್ದೀನಿ ನಾನು. ಏನು ಓದಲೇಬೇಕು ಅಂತ ಏನಿಲ್ಲ ನನಗೆ. ಇದೇನಿದು ಹಿಂಗೆ ಮಾತಾಡ್ತೀಯಾ? ಓದಲೇಬೇಕು ಅಂತ ಏನಿಲ್ಲ ಅಂತ, ಚೆನ್ನಾಗಿ ಓದಬೇಕಪ್ಪ. ಅವರೆಲ್ಲ ಓದಿಸೋರು ಇದ್ದಂಗೆ ನಿಮ್ಮ ಅಣ್ಣ, ನಿಮ್ಮ ಅತ್ತಿಗೆಯವರು, ನಿಮ್ಮ ಅಪ್ಪ, ನಿಮ್ಮಮ್ಮ ಎಲ್ಲರೂ ಇದ್ದಾರೆ. ಎಲ್ಲರೂ ಓದಿಸೋರು ಇದ್ದಂಗೆ ನೀನು ಚೆನ್ನಾಗಿ ಓದಬೇಕು. ಚೆನ್ನಾಗಿ ಓದೋದ್ಬಿಟ್ಟು ನನಗೆ ಓದಬೇಕು ಅನ್ನೋದು ಏನಿಲ್ಲ ಅಂತ ಹೇಳ್ತೀಯ? ಅದೇನು ಓದಬೇಕು, ಹೋಗ್ಬೇಕು ತಾನೇ ಸೆಕೆಂಡ್ ಪಿ ಯು ಆದರೂ ಮಾಡ್ಕೋಬೇಕಾ? ಅದಾದರೂ ಕಂಪ್ಲೀಟ್ ಮಾಡ್ಕೋಬೇಕಾ? SSLCಗೆ ಏನು ವ್ಯಾಲ್ಯೂ ಇಲ್ಲ ಕಣೆ ಇವಾಗ. ಸುಮ್ಮನೆ ಹೋಗು. ಹೋದರೆ ಒಂದೊಳ್ಳೆ ಕೆಲಸಕ್ಕೆ ಹೋಗ್ಬೋದು. ನಾನೇನು ಓದಲಿಲ್ಲ ಅಂದರೆ ನಡೀತೈತೆ, ಯಾಕಂದರೆ ನನ್ನೆಲ್ಲ ಹಂಗೆ ನೋಡ್ಕೊಳ್ತಾರೆ. ನನಗೆ ಯಾವ ಡ್ರೆಸ್ ಬೇಕು, ಏನು ಬೇಕು, ತಿನ್ನಕ್ಕೆ ನನಗೇನು ಕಡಿಮೆ ಆಗಿಲ್ಲ. ಇನ್ನೇನಕ್ಕೆ ಓದಾನೆ ಹೇಳಿ ನಾನು? ಇದು ಒಳ್ಳೆ ಚೆನ್ನಾಗೈತಪ್ಪ. ನೀನು ನೋಡಿ ಯಾವ ರೀತಿ ಯೋಚನೆ ಮಾಡ್ತೀಯ. ಅಲ್ಲ ಕಣೆ, ನಿನಗೆ ಮುಂದೆ ಯಾವತ್ತಾದ್ರೂ ಈಗ ಹಿಂಗೆ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಮುಂದೆ ಕಷ್ಟ ಬರ್ಬೋದು. ಇವಾಗ ಓದೋ ವಯಸ್ಸಲ್ಲಿ ಓದಬೇಕು, ಚೆನ್ನಾಗಿ ಓದಬೇಕು ನೀನು. ಓದಿದ್ರೆ ಎಲ್ಲಾದರೂ ಕೆಲ್ಸಕ್ಕೆ ಹೋಗ್ಬೋದು, ಎಲ್ಲಾದ್ರೂ ಚೆನ್ನಾಗಿ ದುಡ್ಕೊಂಡು ತಿನ್ಬೋದು. ಮುಂದೆ ನಿನಗೆ ಎಂಥ ಗಂಡ ಸಿಗ್ತಾನೆ ಏನು ಎತ್ತ ಅಂತ ಹೇಳಿ ಸ್ವಲ್ಪ ಯೋಚನೆ ಮಾಡಿದ್ಯಾ? ನಾನು ಇವಾಗ ಓದೋದಕ್ಕೆ ತಾನೇ ಗೌರ್ಮೆಂಟ್ ಕೆಲಸ ತಗೊಂಡೆ ನಾನು. ನನಗೇನು ಕಡಿಮೆ ಆಗಿಲ್ಲ ಕಣೋ. ನಿನಗಂತೂ ನಿಮ್ಮಪ್ಪ ನಿಮ್ಮಮ್ಮ ನೋಡ್ಕೊಳ್ಳಲ್ಲ. ಇವಳಿಗೆ ಭೂಮಿಗೆ ಅವರಪ್ಪ ಅವರಮ್ಮ ಕೂಲಿ ಮಾಡ್ತಾರೆ. ಇವಳಿಗೆ ಇವರಪ್ಪ ಇವರಮ್ಮ ಇಲ್ಲಿ ಬಿಟ್ಟು, ಅಜ್ಜಿ ಮನೇಲಿ ಬಿಟ್ಟು, ಇವಳು ಪುಣ್ಯ ಇಲ್ಲಿದ್ದಾಳೆ. ನನಗೇನು ಕಡಿಮೆ ಆಗಿಲ್ವಲ್ಲ. ಇಲ್ಲೋಡು, ನಾನು ಹಿಂಗಂದರೆ ನಮ್ಮ ಅಪ್ಪನೂ ಚೆನ್ನಾಗಿ ನೋಡ್ಕೊಳ್ತಾ ನನ್ನ. ನಮ್ಮ ಅಣ್ಣವ್ರು ಇಬ್ಬರು ಚೆನ್ನಾಗಿ ನೋಡ್ಕೊಳ್ತಾರ. ನಮ್ಮ ಅಣ್ಣವ್ರು ಇಬ್ಬರು ದುಡಿತಾರ, ನಮ್ಮ ಅಪ್ಪನೂ ದುಡಿಯುತ್ತಾ. ನಮ್ಮ ಅಮ್ಮನೇ ಚೆನ್ನಾಗಿ ನೋಡ್ಕೊಳ್ತಾ, ನಮ್ಮ ಅತ್ತಿಗೆರಿಬ್ಬರು ಚೆನ್ನಾಗಿ ನೋಡ್ಕೊಳ್ತಾರ. ಡೂಪ್ಲೆಕ್ಸ್ ಡಬಲ್ ಅಫ್ಟೇರ್ ಮನೆ ಕಟ್ಟಿದಾರ. ನನಗೇನೇನು ಮೇಲೆ ಕತ್ತಬೇಕು ಅಂತಲೇ ಏನಿಲ್ಲ. ಲಿಫ್ಟ್ ಇದೆಯಾ? ಲಿಫ್ಟ್ ಐತೆ, ಎಲ್ಲ ಐತೆ. ನನಗೇನು ಕಡಿಮೆ ಆಗಿಲ್ಲ, ನಾನು ಆಗಿದ್ದೀನಿ. ನನಗೇನೇನು ಕಡಿಮೆ ಆಗಿದ್ರೆ ಬಿಡಪ್ಪ ಅನ್ಬೋದಾಗಿತ್ತು. ನನಗೇನು ಕಡಿಮೆ ಆಗೈತೆ ಹೇಳು? ನಾನು ಏನಕ್ಕಂತ ಹೋಗಲಿ? ನಾನು ಏನಕ್ಕಂತ ನಾನು ಓದಬೇಕು? ಸುಮ್ಮನೆ ಯಾಕೆ ಓದಕ್ಕೆ ಹೋಗಬೇಕು? ಯಾಕೆ ಟೆನ್ಷನ್ ತಗೊಂಡು, ಯಾಕೆ ತಲೆ ಕೆಡಿಸ್ಕೊಂಡು, ರಾತ್ರಿ ಎಲ್ಲ ನಿದ್ದೆ ಕಟ್ಕೊಂಡು ಏನಕ್ಕೆ ಓದಬೇಕು? ಸುಮ್ಮನೆ ಯಾಕೆ ಫೀಸ್ ಎಲ್ಲ ಕಟ್ಟಬೇಕು? ನನ್ನ ಮುಂದೆ ನಾನು ಹೆಂಗಿರ್ತೀನಿ ಹೇಳು? ನಮಗೆ ಎಷ್ಟು ಕೋಟಿ ರೂಪಾಯಿ ಗಟ್ಟಲೆ ಆಸ್ತಿ ಇದೆ ಗೊತ್ತಾ? ನಮಗೇನೇನು ಕಡಿಮೆ ಆಗಿಲ್ಲ. ನಮ್ಮ ಅಪ್ಪ ಚೆನ್ನಾಗಿ ನೋಡ್ಕೊಳ್ತಾರೆ. ನಾನು ಒಬ್ಬಳೇ ಮಗಳಲ್ವಾ, ಅದಕ್ಕೆ ಚೆನ್ನಾಗಿ ನೋಡ್ಕೊಳ್ತಾರೆ ನಮ್ಮಪ್ಪ. ಏನೋ ನಿನಗೆ ಹೆಂಗೆ ತಿಳಿಯುತ್ತೋ ಹಂಗೆ ಮಾಡಮ್ಮ. ಒಬ್ರು ಹೇಳಿದ್ರೆ ಗೊತ್ತಾಗಲ್ಲ ನಿನಗೆ. ಏನೋ ಹೇಳ್ತೀಯ, ಹೆಂಗೋ ನಿನಗೆ ತಿಳಿದಂಗೆ ಮಾಡು. ಅದೃಷ್ಟವಂತೆ ಹೇಳಮ್ಮ. ಅದೃಷ್ಟ ಐತೆ, ಅದಕ್ಕೆ ಹೆಂಗಿದೆಯಾ. ಹೆಂಗೋ ಬಿಡು, ಹೆಂಗೋ ಅತ್ಲಾಗ ಇನ್ನೇನು ಮಾಡೋಕ್ಕಾಗುತ್ತೆ. ಹೆಂಗೋ ಚೆನ್ನಾಗಿ ಇಟ್ಕೊಂಡು ಹೋಗು. ಎಂತ ಹೇಳ್ತಾ ಇದ್ದಾಳೆ ಸುಗುಣನ ಮಗಳು? ಸುಗುಣಿದ್ದಂಗೆ ಇದ್ದಾಳಮ್ಮ. ಒಂದಿಟ್ಟು ಉದ್ದ ದಪ್ಪ ಬೆಳೆದವಳು. ನಮ್ಮ ನೆನ್ನೆ ಬಂದೆ ಹುಡುಗಿ ಹಂಗೆ ಹೆಂಗೆ ಬೆಳೆದೈತಿ. ಅಯ್ಯೋ, ಚೆನ್ನಾಗಿದ್ದೀನಲ್ಲ ಆಂಟಿ ನಾನು. ಎಲ್ಲರೂ ಹಾಗೆ ಹೇಳ್ತಾರೆ. ಚೆನ್ನಾಗಿ ಬೆಳೆದಿದ್ಯಮ್ಮ, ಉದ್ದ ದಪ್ಪ, ಹಿಂಗೆ ವೆಯ್ಟು ಪರ್ಸ್ನಾಲಿಟಿ ತುಂಬ ಚೆನ್ನಾಗಿದೆಯಾ ಅಂತಾರೆ ಎಲ್ಲರೂ. ಹಂಗಿದ್ದೀನಿ ನಾನು, ಒಳ್ಳೊಳ್ಳೆ ತಿಂತೀನಲ್ಲ ಅದಕ್ಕೆ. ಹೌದೇನು? ಹೆಂಗ ಬಿಡಮ್ಮ, ಚೆನ್ನಾಗಿದೆಯಲ್ಲ. ಹೆಂಗ ನೋಡಿರಿ ಸಂತೋಷ ಆಗುತ್ತೆ.
ನಿಮ್ಮಮ್ಮ ಎಲ್ಗೋ ಹೋದ್ಲ ಇದ್ದಾಳೆ ಮಂತಾಗೆ? ಹ್ಞೂ ಐತೆ ನಮ್ಮಮ್ಮ ಇನ್ನೇನು ಏನು ಕೆಲಸ ಮಾಡಲ್ಲ ಆರಾಮಾಗೆ ಐತಿ. ಎಲ್ಲಾದರೂ ಊಟ ಮಾಡುತ್ತೆ ಮೇಲೆ ಕವನ ಅತ್ತಿಗೆ ಮನೆಗ, ಕೆಳಗಡೆ ಪ್ರೀತಿ ಅತ್ತಿಗೆ ಮನೆಯಾಗೋ ಎಲ್ಲಾದರೂ ಅಂತ ಊಟ ಮಾಡ್ಕೊಂಡು ಆರಾಮಾಗಿದೀವಿ ನಾನು ನಮ್ಮಮ್ಮ. ಆರಾಮ್ ಅಂದರೆ ಆರಾಮ್. ಆರಾಮಾಗಿರಮ್ಮ. ಹೆಂಗೆ ಚೆನ್ನಾಗಿದ್ದೀರಲ್ಲ, ಚೆನ್ನಾಗಿದ್ರೆ ಸಾಕತ್ತು. ಬರ್ತೀನಿ, ಸ್ವಲ್ಪ ಕೆಲಸ ಐತೆ. ನಾಳೆ ಬರ್ತೀನಿ, ಹೇಳು ಪುಣ್ಯ, ಮಾತಾಡೋಣ. ಅಯ್ಯೋ ಶಿವನೇ, ಕಾಲೇಜ್ಗೆ ಹೋಗಲ್ಲ, ಓದಕ್ಕೆ ಹೋಗಲ್ಲ, ನಾನು ಯಾಕೆ ಓದ್ಬೇಕು, ನನಗೇನು ಕಡಿಮೆ ಆಗೈತೆ ಅಂತ ಹೇಳುತ್ತಲ್ಲ. ಇಂತಿಂಥ ಕೋಟಿಗಟ್ಟಲೆ ಹೆಂಗಿರೋರೇನೆ ಎಲ್ಲ ಓದಿ ಹೆಂಗೆ ಒಳ್ಳೊಳ್ಳೆ ಕೆಲಸಗಳಿಗೆ ಹೋಗ್ತಾರೆ. ಈ ಹುಡುಗಿಗೆ ಯಾಕೆ ಬುದ್ಧಿ ಇಲ್ಲ? ಇಷ್ಟು ಬಿಲ್ಡಪ್ ಜಾಸ್ತಿ, ಬಿಲ್ಡಪ್ ವೈಷ್ಣು ಅಂತ ಅವಳು. ಬಿಲ್ಡಪ್ ಜಾಸ್ತಿ ಕೊಡ್ತಾಳೆ ಇವನೇ. ಬಿಲ್ಡಪ್ ಜಾಸ್ತಿ ಇವಳ್ದು. ರಮ್ಮಯ್ಯನಂಗೆ ಮೊದ್ಲು ರಮ್ಮಯ್ಯನು ಹಂಗೇನೆ. ರಮ್ಮಯ್ಯನ ಬುದ್ಧಿ ಅಲ್ಲೇ ಹೋಗಲ್ಲ ಹೇಳು. ರಮ್ಮಯ್ಯನ ಹಂಗೆ ಹೇಳೋದು ನೋಡಿದ್ರೆ ಗೊತ್ತಾಗುತ್ತೆ. ಹಂಗೆ ಹಿಂಗೆ ಅಂತ ಹೇಳಿ ಹೇಳ್ತಿರ್ತಾಳೆ ಸುಮ್ಮನೆ. ರಮ್ಮಯ್ಯನಂಗೆ ಹೇಳು. ಅಜ್ಜಿ ಎಲ್ಗೋದ್ಲಮ್ಮ ಶಾಂತಮ್ಮ? ಇಲ್ಲ ಅಜ್ಜಿ, ಅಂತ ಹೋಗೈತೆ. ನಾನು ಎಲ್ಲ ಕೆಲಸ ಮಾಡಿದೆ, ಮನೆ ಉಳ್ದ ಕಸ ಮೊಸರೇನೆಲ್ಲ ತೊಳೆಯೋದು ಎಲ್ಲ ಮಾಡಿದೆ. ನಾನು ಅದಕ್ಕೆ ಊರಿಗೆ ಹೋಗಿ ಇಲ್ಲಿರಲ್ಲ, ನನಗೆ ಬೇಜಾರ ಇಲ್ಲಿರೋಕ್ಕೆ, ಊರಿಗೆ ಹೋಗೋಣ ಅಂತ. ಇಲ್ಲಿ ಯಾರು ಇರ್ತಾರೆ ಹೋಗತ್ಲಾಗೆ? ಯಾಕಿರು, ಯಾಕೆ ಇಲ್ಲಿರೋಕ್ಕೆ ಏನಾಗೈತೆ ನಿನಗೆ? ನಿಮ್ಮ ಅಜ್ಜಿ ನೋಡ್ಕೊಳಂಗಾಗುತ್ತೆ? ಅದೇ ಮತ್ತೆ, ನೀನು ಹೆಂಗೋ ಇಲ್ಲೇ ಇರ್ತೀನಿ, ಇಲ್ಲಿ ಅಜ್ಜಿ ನೋಡ್ಕೊಂಡು ಅಂತ ಹೇಳಿ ಹೇಳ್ತಿದ್ದಳು, ಯಾಕೆ ಇವಾಗ ಊರಿಗೆ ಹೋಗ್ತೀನಿ ಅಂತ ಹೇಳ್ತಾ ಇದೆಯಾ? ಅಲ್ಲ, ಒಂದೆರಡು ದಿವಸ ನಮ್ಮೂರಿಗೆ ಹೋಗಿ ಬರೋಣ ಅಲ್ಲಿಗೆ ಅಂತೇಳಿ. ಬೇಜಾರಾಗುತ್ತಾ ಇಲ್ಲಿ, ಅದಕ್ಕೆ ಎಲ್ಲ ಕಸ ಮೊಸರು ಎಲ್ಲ ಮಾಡಿದೆ, ಎಲ್ಲ ಕೆಲಸನೂ ನಾನು ಅಜ್ಜಿ ನೋಡ್ಕೊಂಡು ಇರ್ತೀನಿ, ಇರಲ್ಲ ಅಂತಲ್ಲ. ಬೇಜಾರಾಗುತ್ತೆ, ಅದಕ್ಕೆ ಒಂದೆರಡು ದಿವಸ ಹೋಗಿ ಬರೋಣ ಅಂತ. ಹಂಗೆ ಮಾಡು, ಹೋಗಿ ಒಂದೆರಡು ದಿವಸ ಇದ್ದು ಬರೋ. ಸ್ನೇಹನು ಅಲ್ಲೇ ಇದ್ದಾಳೇನ, ಒಂದೆರಡು ದಿನ ಇದ್ದು ಬಾ ಅದಲ್ಲಿ. ಇನ್ನೇನು ಮಾಡೋಣ, ಒಂದೇ ತಗಿದ್ರೆ ಹಂಗೆ ಮತ್ತೆ ಬೇಜಾರಾಗುತ್ತೆ, ಎಲ್ಗ ನಾವು ಹೋಗೋಣ ನಮ್ಮಂಗೆ ಆಗುತ್ತೆ. ಮತ್ತೆ ಇನ್ನು ಏರಿಗೆ ಆತೆ ನಮ್ಮ ಬೋಳಿ? ಇಲ್ಲ, ಇವತ್ತು ಹೋಗ್ತಾರೆ. ಇವತ್ತು ಡೇಟ್ ಕೊಟ್ಟಿದ್ರಾ, ಅದಕ್ಕೆ ಇವತ್ತು ಬರ್ರಿ ಅಂತ ಹೇಳಿದ್ದಾರೆ. ಅದಕ್ಕೆ ಇವತ್ತು ಹೋಗ್ತಾರೆ. ಇವತ್ತು ಹೋಗಿ ಅವ್ರು ಏನು ಹೇಳ್ತಾರೆ ಕೇಳಿ, ಅದೇ ಇವತ್ತು ಅಡ್ಮಿಷನ್ ಮಾಡ್ಕೊಂತೀವಿ ಅಂತ ಹೇಳೋರಂತೆ. ನೋಡಬೇಕು, ಇವತ್ತೇನಾದರೂ ಆದರೆ ಆಗ್ಬೋದು. ಮೊನ್ನೆ ದಿನ ಹೋಗಿದ್ರಾ, ಅವ್ರು ಕೊಟ್ಟಿರೋ ಡೇಟ್ ಮುಗ್ದಿತ್ತಾ, ತಿರ್ಗಿ ಇವತ್ತು ಹೋಗ್ಯವ್ರೆ. ಅದಕ್ಕೆ ಇವತ್ತೇನಾನ ಆಪ್ರೇಷನ್ ಮಾಡ್ತಾರೋ ಏನೋ, ಏನು ಹೇಳ್ತಾರೋ ಅಂತ ಗೊತ್ತಿಲ್ಲ ಕಣಜ್ಜಿ. ಇವತ್ತು ಹೋಗ್ಯವ್ರೆ ಆಸ್ಪತ್ರೆಗೆ, ಗೊತ್ತಾಗುತ್ತೆ. ಸರಿ ಆಯ್ತು ಹೇಳು. ಹೆಂಗಾದ್ರೆ ಸಾಕಾಯ್ತು, ಅದೊಂದು ಸುಖವಾಗಿ ಭೂಮಿಗೆ ಒಂದು ಏರಿಗೆ ಆದ್ರೆ ಸಾಕಾಯ್ತು. ಅವಳು ಮದುವೆ ಆಗ್ಯವಳೆ. ರಂಜಿ ಅವನ್ನ ರಾಕಿನ ಮದುವೆ ಆಗ್ಯವಳೆ. ಯಪ್ಪ ದೇವ್ರೆ, ಅವ್ರದ್ದೊಂಥರ ವಿಚಿತ್ರ ಅಲ್ವಾ, ಸುಪ್ಪಿ ಹಾಕೊಂಡು. ಅಯ್ಯೋ ನೋಡಿದ್ರೆ ಒಂಥರ ಹೇಳತ್ಲಾಗ ಅವ್ರದ್ದು ಎಂತ ಬುದ್ಧಿಯಪ್ಪ. ಮತ್ತೆ ಒಳ್ಳೆಳಲ್ಲ ಅವಳು. ಅಯ್ಯೋ ಸುಪ್ಪಿನಂತ ಮಾತಾಡ್ಸೋಕ್ಕೆ ಹೋಗ್ಬಿಡ್ರಿ ನೀವು ಮಾತಾಡ್ಸೋದೇ ಇಲ್ಲ. ನಾವು ಅಲ್ಲಿ ಎಷ್ಟು ದಿವಸ ಆಯ್ತಾ ಮಾತುಬಿಟ್ಟು. ರಂಜಿ ಹಾಕೊಂಡು ಮಾತಾಡ್ಸಲ್ಲ, ನಾವು ಯಾರನ್ನೂ ಮಾತಾಡ್ಸಲ್ಲ, ನಮ್ಮ ಪಾಡಿಗೆ ನಾವು ಇರಿ. ವೈಷ್ಣವ್ದು ಸ್ವಲ್ಪ ಬಿಲ್ಡಪ್ ಜಾಸ್ತಿನೇ. ನೋಡ್ರಿ ನಮ್ಮ ಎದುರುಗಲ್ಲ ಹೆಂಗೆ ಬಿಲ್ಡಪ್ ಕೊಡ್ತಾಳೆ. ಯಾಕಂದರೆ ನಮ್ಮಪ್ಪ ನಮ್ಮಮ್ಮ ಸ್ವಲ್ಪ ಕೂಲಿ ಮಾಡ್ತಾರೆ, ನಾವೆಲ್ಲ ಸ್ವಲ್ಪ ಇನ್ನೂ ಹಳೆ ಮನೇಲಿ ಇದೀವಲ್ಲ. ಅವಳದೊಂದು ಸ್ವಲ್ಪ ಹೊಸ ಮನೆ ಆಯಿತು, ಅವ್ರ ಅಣ್ಣವ್ರು ಬೇರೆ ಕಟ್ಟಿದ್ರೆ, ಅದಕ್ಕೆ ಅವಳಿಗೆ ಸ್ವಲ್ಪ ಇವಾಗ ಬಿಲ್ಡಪ್ ಜಾಸ್ತಿ ಆಗೈತೆ. ನೋಡ್ತಾ ಇರಿ, ಏನೇನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೊಟ್ಟರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.